ನಮಸ್ಕಾರ ಸ್ನೇಹಿತರೆ, ನಮ್ಮ ಶೋಧ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶೋಭಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ನಿತ್ಯ ಪುಷ್ಪ ಹೂವಿನ ಬಗ್ಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ನಿತ್ಯ ಪುಷ್ಪ ಅಂದರೆ ದಿನ ನಿತ್ಯವೂ ಅರಳೋ ಹೂವು ಅಂತ ಅರ್ಥ. ಇದಕ್ಕೆ ಕಾಶಿ ಕಣಗಿಲೆ ಅಂತಾರೆ, ಮತ್ತು ವಿಂಕಾ ರೋಸಿಯಾ ಅಂತಲೂ ಹೆಸರಿದೆ. ಇದು ನಾವು ದೇವ್ರ ಪೂಜೆಗೆ ಮಾತ್ರ ಬಳಸ್ತೀವಿ. ದೇವ್ರ ಪೂಜೆಗೆ ಮಾತ್ರ ಬಳಸೋದಲ್ಲ, ಇದರಲ್ಲಿ ಏನೇನು ಔಷಧ ಗುಣಗಳಿದೆ ಅನ್ನೋದನ್ನ ನೋಡಿ. ಈ ಗಿಡಗಳನ್ನ ನಾವು ಇಲ್ಲಿ ಬೆಳೆಸಿದ್ದೀವಿ. ಇದರಲ್ಲಿ ಯಾವ್ದ್ಯಾವ್ದು ಔಷಧಿ ಗುಣಗಳಿದೆ ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಈ ಕಾಂಡ, ಈ ಹೂವು ಮತ್ತು ಇದ್ರ ಬೇರುಗಳನ್ನ ಕೂಡ ಔಷಧಿಯಾಗಿ ಬಳಸ್ಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಇದನ್ನು ಕ್ಯಾನ್ಸರ್ ರೋಗಕ್ಕೆ ಮದ್ದನ್ನಾಗಿ ಬಳಸ್ತಾ ಇದ್ದಾರೆ. ಇದರಿಂದ ಕ್ಯಾನ್ಸರ್ ರೋಗ ಹತೋಟಿಗೆ ಬರುತ್ತೆ ಅಂತ ಈಗಿನ ಸಂಶೋಧನೆಯಲ್ಲಿ ತಿಳ್ಕೊಳ್ಳಲಾಗಿದೆ. ಈ ಕ್ಯಾನ್ಸರ್ ರೋಗಕ್ಕೆ ಇದನ್ನು ಬೇರುಗಳನ್ನ ಮತ್ತು ಇದನ್ನ ಎಲೆಗಳನ್ನ ಒಣಗಿಸಿ ಪುಡಿ ಮಾಡಿ, ಇದನ್ನು ಈ ಕಾಂಡ ಸಮೇತನೂ ಇದನ್ನು ಒಣಗಿಸಿ ಪುಡಿ ಮಾಡಿಕೊಂಡು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ತಿಂಡಿ ತಿನ್ನೋಕ್ಕೂ ಮುಂಚೆ ಮತ್ತು ರಾತ್ರಿ ಊಟ ಮಾಡೋಕ್ಕೂ ಮುಂಚೆ ಇದನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಕ್ಯಾನ್ಸರ್ ರೋಗ ಹತೋಟಿಗೆ ಬರುತ್ತೆ. ಮತ್ತು ಇದನ್ನ ಜೀವಕೋಶಗಳನ್ನ, ಇದು ಕ್ಯಾನ್ಸರ್ ರೋಗದ ಜೀವಕೋಶಗಳನ್ನ ಮುಂದೆ ಜಾಸ್ತಿ ಆಗೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಕ್ಯಾನ್ಸರ್ ರೋಗನ ನಿಯಂತ್ರಣದಲ್ಲಿ ಇಡ್ತದೆ ಅಂತ ನಂಬಲಾಗಿದೆ. ಮತ್ತು ಇದನ್ನು ಮಧುಮೇಹಿಗಳು ಬಳಸ್ಬೋದು. ಈಗ ಸಣ್ಣ ಮಕ್ಕಳಿಂದ ಮತ್ತು ದೊಡ್ಡವರವರೆಗೂ ಎಲ್ಲರಿಗೂ ಮಧುಮೇಹ ರೋಗ ಕಾಮನ್ ಆಗಿ ಬರ್ತಾ ಇದೆ. ಡಯಾಬಿಟಿಸು ಈಗ ಚಿಕ್ಕ ವಯಸ್ಸಿನವರಿಂದ ಹಿಡಿದು ದೊಡ್ಡ ವಯಸ್ಸಿನವರಿಗೂ ಕೂಡ ಈ ಕಾಯಿಲೆ ಈಗ ಎಲ್ಲರಿಗೂ ಕಾಡ್ತಾ ಇರೋ ಸಮಸ್ಯೆ. ಈಗ ಇದಕ್ಕೆ ಇದನ್ನ ಎಲೆಗಳನ್ನ ಮತ್ತು ಇದನ್ನು ಹೂಗಳನ್ನ ಕುದಿಸಿ ಡೈಲಿ ಕುಡಿತಾ ಬಂದರೆ ಇದನ್ನು ಡಯಾಬಿಟಿಸ್ ರೋಗ ನಿಯಂತ್ರಣಕ್ಕೆ ಬರುತ್ತೆ, ಕಂಟ್ರೋಲ್ ಆಗುತ್ತೆ. ಮತ್ತು ಇದು ಹೆಣ್ಣು ಮಕ್ಕಳಿಗೆ ಋತು ಸಮಸ್ಯೆ ಬರುತ್ತಲ್ಲ, ಆ ಋತು ಸಮಸ್ಯೆಗಳಿಗೆ ಇದನ್ನು ಬೇರನ್ನ ಪುಡಿ ಮಾಡಿಕೊಂಡು ಕುದಿಸಿ, ಇದನ್ನು ಎಲೆನ ಚೆನ್ನಾಗಿ ತೊಳೆದು ಇದನ್ನು ಕುದಿಸಿ ಈ ನೀರನ್ನ ಕುಡಿತಾ ಬಂದರೆ ಮುಟ್ಟಿನ ಸಮಸ್ಯೆ ಬರುತ್ತಲ್ಲ ಹೆಣ್ಮಕ್ಳಲ್ಲಿ, ಈಗಿನ ಹೆಣ್ಮಕ್ಳಲ್ಲಿ ತುಂಬ ಕಾಡುತ್ತೆ ಅದು ಮುಟ್ಟಿನ ಸಮಸ್ಯೆ, ಇದು ಕಡಿಮೆ ಆಗುತ್ತದೆ. ಮತ್ತು ಇದನ್ನು ಈ ಎಲೆಗಳನ್ನ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಬಿಟ್ಟು ಇದನ್ನ ಮೊಡವೆಗಳಿರುತ್ತಲ್ಲ ಆ ಜಾಗಕ್ಕೆ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಮೊಡವೆಗಳು ಕಡಿಮೆ ಆಗ್ತದೆ. ಮತ್ತು ಮೊಡವೆಗಳಲ್ಲಿ ಬಂದಿರೋ ಕಲೆಗಳು ಕೂಡ ಈ ಎಲೆಗಳಿಂದ ಇದರಿಂದ ಕಡಿಮೆ ಆಗ್ತದೆ. ಕೆಲವರಿಗೆ ಮೂಗಲ್ಲಿ ಮತ್ತು ಬಾಯಲ್ಲಿ ರಕ್ತ ಬರ್ತಾ ಇರುತ್ತೆ. ಆ ರಕ್ತ ಬರೋ ಸಮಸ್ಯೆಗಳಿಗೆ ಇದನ್ನು ಚೆನ್ನಾಗಿ ಅರ್ದುಬಿಟ್ಟು ಇದ್ರ ರಸನ ತೆಗೆದು ಇದು ಹೂವನ್ನ ಮತ್ತು ಈ ದಾಳಿಂಬೆ ಚಿಗುರನ್ನ ಸೇರಿಸಿ ಅದನ್ನು ರಸ ತೆಗೆದು ಮೂಗಿನ ಹೊಳ್ಳೆಗೆ ಒಂದೊಂದು ಡ್ರಾಪ್ ಹಾಕ್ಕೊಂಡು ಬಂದರೆ ರಕ್ತ ಕಡಿಮೆ ಬರೋದು ಕ್ರಮೇಣ ನಿಂತೋಗುತ್ತದು. ಮತ್ತು ಈ ಮಲೇರಿಯಾ ರೋಗಕ್ಕೂ ಇದು ರಾಮಬಾಣವಾಗಿದೆ. ಇದನ್ನು ಮಲೇರಿಯಾ ರೋಗಕ್ಕೂ ಕೂಡ ಬಳಸ್ತಾರೆ. ಇದರ ರಸನ ಕುಡಿತಾ ಬಂದರೆ ಮಲೇರಿಯಾ ರೋಗನೂ ನಿರ್ಮೂಲನೆ ಆಗುತ್ತೆ. ಮತ್ತು ಗಂಟ್ಲು ನೋವಿರುತ್ತಲ್ಲ, ಈ ಕೋಲ್ಡ್ ಟೈಮಲ್ಲಿ ಗಂಟ್ಲು ನೋವು ಬರುತ್ತಲ್ಲ, ಆ ಗಂಟ್ಲು ನೋವು ಕೂಡ ಈ ರಸದಿಂದ ಕಡಿಮೆ ಆಗ್ತದೆ. ಮತ್ತು ಈ ಸುಟ್ಟು ಗಾಯ ಆಗ್ತದಲ್ಲ, ಮನೇಲಿ ಸಾಮಾನ್ಯವಾಗಿ ಎಲ್ಲ ಅಡುಗೆ ಮಾಡ್ಬೇಕಾರೆಲ್ಲ ಸುಟ್ಕೊಳ್ತಾ ಇರ್ತೀವಿ. ಜಾಸ್ತಿ ನಾವು ಹೆಣ್ಮಕ್ಳು ಜಾಸ್ತಿ ಸುಟ್ಕೊಳ್ಳೋದು, ಮತ್ತು ಬೆಂಕಿ ಹಚ್ಕೊಂಡಾಗ ಸಡನ್ನಾಗಿ ಸುಟ್ಕೊಂಡಿರೋ ಈ ಚರ್ಮದಲ್ಲಿ ಕಲೆಗಳಿರುತ್ತಲ್ಲ, ಆ ಗಾಯಗಳಿಗೂ ಕೂಡ ಇದನ್ನು ರಸನ ತೆಗೆದುಬಿಟ್ಟು ಅಕ್ಕಿ ಹಿಟ್ಟಿನ ಜೊತೆಗೆ ಇದನ್ನು ರಸ ತೆಗೆದು ಅದರ ಹಚ್ಚೋದ್ರಿಂದ ಗಾಯಗಳ ಕಲೆನೂ ಹೋಗುತ್ತೆ ಮತ್ತು ಸುಟ್ಟು ಗಾಯಗಳು ಬೇಗ ವಾಸಿಯಾಗ್ತದೆ. ಇದನ್ನು ಈಗ ನಾನು ಕೆಲವು ವಿಷಯಗಳನ್ನ ನಿಮಗೆ ತಿಳಿಸಿದ್ದೀನಿ. ಇದರಿಂದ ಇನ್ನೂ ಅನೇಕ ಪ್ರಯೋಜನಗಳಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.